ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಚಿನ್ನದಂತಹ ಹೃದಯ, ಈ ಟೈಟಲ್ ನೋಡ್ತಾ ಇದ್ದರೆ ಈಗಿನ ಕಾಲದಲ್ಲಿ ಯಾವ ಹೃದಯ ಕಂಡ್ರಿ ಎಲ್ಲ ಮೋಸ ಮಾಡುವಂತಹ ಹೃದಯಗಳೇ. ದುಡ್ಡಿನಿಂದ ಮೋಸ, ಸಂಬಂಧಿಕರಿಂದ ಮೋಸ, ಅಕ್ಕಪಕ್ಕದವರಿಂದ ಮೋಸ, ಪ್ರೀತಿ ಮಾಡೋರಿಂದ ಕೂಡ ಮೋಸ ಆಗ್ತಿದೆ ಕಣ್ರಿ. ಆದರೆ ಇದೆಲ್ಲದರ ನಡುವೆ ಒಂದೊಳ್ಳೆ ಹೃದಯದ ಬಗ್ಗೆ ಹೇಳಲೇಬೇಕು ಅಂತ ಬಂದಿದ್ದೀವಿ. ಇದೊಂದು ಸುದ್ದಿ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಮನಸ್ಸುಗಳಿಗೆ ಕನೆಕ್ಟ್ ಆಗುವಂತಹ ಚಿನ್ನದಂಥ ಹೃದಯದ ವಿಷಯದ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಒಂದೇ ಒಂದು ವಿಡಿಯೋ ಇವತ್ತು ಇಡೀ ದೇಶದ ಹೃದಯವನ್ನೇ ಕದಲಿಸಿಬಿಟ್ಟಿದೆ. ಧೋತಿ, ನೆಹರು ಶರ್ಟ್, ತಲೆ ಮೇಲೊಂದು ಗಾಂಧಿ ಟೋಪಿ, ಕೈಯಲ್ಲಿ ಕೋಲು ಹಿಡಿದುಕೊಂಡಿರುವಂತಹ 93 ವರ್ಷದ ಹಿರಿಜೀವ, ಪಕ್ಕದಲ್ಲಿ ಸುಕ್ಕಾದಂತಹ ಸೀರೆ ಹುಟ್ಟಿರುವಂತಹ ಅಜ್ಜಿ. ಇವರ ದಾಂಪತ್ಯಕ್ಕೆ 50 ವರ್ಷವೇ ತುಂಬಿದೆ. ಇದರಲ್ಲೇನಿದೆ ವಿಶೇಷ ಅಂತ ನೀವು ಕೇಳ್ಬೋದು, ಹೇಳ್ತೀವಿ ನೋಡಿ. ಚಿನ್ನದ ಬೆಲೆ ಲಕ್ಷದ ಗಡಿ ದಾಟ್ತಾ ಇದೆ. ಖರೀದಿ ಮಾಡುವಂತಹ ಟೈಮ್ನಲ್ಲೇ ಚಿನ್ನ ಕೈ ಸುಡ್ತಾ ಇದೆ. ಹೆಂಡತಿಗೆ ಚಿನ್ನು ಅನ್ಬೇಕಂದ್ರೂ ಕೂಡ ಚಿನ್ನ ಖರೀದಿ ಮಾಡ್ತಿದ್ದಂತಹ ಕಾಲ ಹೋಗ್ತಿದೆ ಅಂತಲೇ ಹೇಳ್ಬೋದು. ಬಡವರಂತೂ ಚಿನ್ನದ ಸಹವಾಸವೇ ಬೇಡ ಅಂತಿದ್ದಾರೆ. ಆದರೂ ಅಲ್ಲಿ ಇಲ್ಲಿ ಕೂಡಿಟ್ಕೊಂಡು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಕೆಲವರು ಮುಂದಾಗ್ತಾರೆ. ಅದರಂತೆ ಇಲ್ಲೊಬ್ಬರು 90ರ ಆಸುಪಾಸಿನ ಅಜ್ಜನಿಗೆ ತನ್ನ ಜೊತೆಗೆ 50 ವರ್ಷಕ್ಕೂ ಹೆಚ್ಚಿನ ಸಾಂಸಾರಿಕ ಜೀವನ ನಡೆಸ್ತಿರುವಂಥ ತನ್ನ ಹೆಂಡತಿಗೆ ಚಿನ್ನವನ್ನು ಕೊಡಿಸ್ಬೇಕು ಅನ್ನುವಂತಹ ಆಸೆ ಬಂದಿದೆ. ಅದಕ್ಕೋಸ್ಕರ ಆ ಹಿರಿಜೀವ ಜ್ಯುವೆಲರಿ ಶಾಪ್ಗೆ ಹೋದಾಗ ಏನಾಯಿತು ಅಂತ ನಿಮ್ಗೆ ಗೊತ್ತಾದರೆ ನೀವು ಕಣ್ಣಂಚಿನಲ್ಲಿ ಒಂದು ಹನಿ ಬಿದ್ದೇ ಬೀಳುತ್ತೆ. 90ರ ಆಸುಪಾಸಿನ ವೃದ್ಧ ದಂಪತಿ ಪಂಡರಾಪುರದಲ್ಲಿರುವಂತಹ ಪಾಂಡುರಂಗನ ವಿಠಲನ ದರ್ಶನಕ್ಕೆ ಹೋಗಿದ್ರು. ಆದರೆ ಆ ತಾತ ಮಾತ್ರ ತನ್ನ ಹೆಂಡತಿಗೆ ವಿಠಲನ ದರ್ಶನವನ್ನು ಮಾಡೋದಕ್ಕೂ ಕೂಡ ಮುಂಚೆ ಚಿನ್ನದ ಕರಿಮಣಿ ಸರವನ್ನು ಕೊಡಿಸಬೇಕು ಅಂತ ಸಣ್ಣ ಆಸೆ ಬಂದಿದೆ. ಅದರಂತೆ ಆ ಅಜ್ಜ ತನ್ನ ಹೆಂಡತಿಯನ್ನು ಕರ್ಕೊಂಡು ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿದ್ದಾರೆ. ತಾವು ಎಷ್ಟೋ ವರ್ಷಗಳಿಂದ ಕೂಡಿಟ್ಟುಕೊಂಡಿದ್ದಂತಹ ಚಿಲ್ಲರೆ ಪಲ್ಲರೆ ಹಣವನ್ನು ತೆಗೆದುಕೊಂಡು ಚಿನ್ನದ ಅಂಗಡಿಗೆ ಒಳಗೋಗಿದ್ದಾರೆ. ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿರುವಂಥ ಗೋಪಿಕಾ ಜ್ಯುವೆಲರಿ ಶಾಪ್ನಲ್ಲಿ ಈ ಘಟನೆ ನಡೆದಿದೆ. ನೀವು ಕೇಳ್ಬೋದು, ಜ್ಯುವೆಲರಿ ಶಾಪ್ ಒಳಗೆ ಅಜ್ಜ ಅಜ್ಜಿಗೆ ಏನಾಯಿತು? ವಿಡಿಯೋ ನೋಡ್ತಾ ಜನರು ಕಣ್ಣೀರ ಹಾಕ್ತಿದ್ದಾರೆ, ಯಾಕೆ ಅಂಥದ್ದೇನಾಯಿತು ಅಂತ ನೀವು ಕೇಳ್ಬೋದು. ಆ ಹಿರಿಜೀವಕ್ಕೆ ಹೆಂಡತಿಗೊಂದು ಚಿನ್ನದ ಸರವನ್ನು ಕೊಡಿಸೋಣ ಅನ್ನುವಂತಹ ಸಣ್ಣ ಆಸೆ ಆಯಿತು. ಅದರಂತೆ ಚಿಲ್ಲರೆ ಹಣವನ್ನು ಇಟ್ಕೊಂಡು ಪಂಡರಾಪುರದ ಪಾಂಡುರಂಗನ ದರ್ಶನಕ್ಕೆ ಹೋದಂತಹ ಹಿರಿಯ ಜೋಡಿಯನ್ನು ನೋಡಿ ಆ ಜ್ಯುವೆಲರಿಯ ಶಾಪ್ ಓನರ್ಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ ಕಣ್ರಿ. ತಾತ ಅಜ್ಜಿಯಿಂದ ಒಂದೇ ₹1 ಕೂಡ ತೆಗೆದುಕೊಳ್ಳ್ರೆ ಕೇವಲ ಆಶೀರ್ವಾದವನ್ನು ಕೂಡ ಬೇಡಿ ಅಜ್ಜನ ಆಸೆಯನ್ನು ಈಡೇರಿಸಿದ್ದಾರೆ. ಹೌದು, ಚಿನ್ನದ ಸರ ಖರೀದಿಗೋಸ್ಕರ ಚಿನ್ನದ ಅಂಗಡಿಗೆ ಹೋದಂತಹ ಅಜ್ಜ ಅಜ್ಜಿಗೆ ಬಂಗಾರದ ಮಾಂಗಲ್ಯವನ್ನು ಸರವನ್ನು ಖರೀದಿ ಮಾಡೋದಕ್ಕೋಸ್ಕರ ಮುಂದಾಗ್ತಾರೆ. ಚಿಲ್ಲರೆ ಪಲ್ಲರೆ ಹಣ ಅಂತಂದರೆ ₹1120 ಹಣವನ್ನು ಅಜ್ಜ ಚೀಲದಿಂದ ತೆಗೆದು ಸ್ವತಃ ಜ್ಯುವೆಲರಿ ಶಾಪ್ನ ಮಾಲೀಕನಿಗೆ ಕೊಡ್ತಾರೆ. ಆದರೆ ಪಾಪ ಆ ತಾತನಿಗೆ ಚಿನ್ನದ ಬೆಲೆ ಎಷ್ಟು ಅಂತ ಕೂಡ ಗೊತ್ತಿಲ್ಲ. ಮುಗ್ಧ ಮನಸ್ಸಿನಿಂದ ಹೆಂಡತಿಗೊಂದು ಚಿನ್ನದ ಸರವನ್ನು ಖರೀದಿ ಮಾಡೋಣ ಅಂತ ಬಂದಿದ್ದಂತಹ ಅಜ್ಜನ 2 500 ನೋಟ್ಗಳು, ಒಂದು ₹100 ನೋಟು, ಒಂದು ₹20 ನೋಟ್ಗಳನ್ನು ಜ್ಯುವೆಲರಿ ಶಾಪ್ ಓನರ್ ಕೊಟ್ಟಿದ್ದಾರೆ. ಹೆಂಡತಿಯ ಮೇಲಿರುವಂತಹ ಪ್ರೀತಿಗೆ ಭಾವುಕರಾದಂತಹ ಶಾಪ್ ಮಾಲೀಕ ಯಾವುದೇ ಹಣವನ್ನು ಕೂಡ ತೆಗೆದುಕೊಳ್ಳದೆ ಅಜ್ಜಿಗೆ ಚಿನ್ನದ ಸರ ಹಾಗೂ ಕಿವಿಯೋಲಿಯನ್ನು ಉದಾರ ಮನಸ್ಸಿಂದ ಕೊಟ್ಟಿದ್ದಾರೆ. ನಿಮ್ಮ ದುಡ್ಡು ಬೇಡ, ಈ ಹಣ ಪಡೆದ್ರೆ ಆ ಪಾಂಡುರಂಗ ಮೆಚ್ಚೋದಿಲ್ಲ, ಹಣಕ್ಕಿಂತ ನೀವು ಆಶೀರ್ವಾದ ಮಾಡಿ, ಆ ಪಾಂಡುರಂಗನ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹಾರೈಸಿ ಅಂತ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಹಣವನ್ನು ಪಡೆಯದೆ ಹೋದರೆ ನೀವು ತಪ್ಪು ಮಾಡಿದಂಗೆ ಅಂತ ಆಗತ್ತೆ ಅಂತ ಅಜ್ಜ ಹೇಳಿದ್ದಾರೆ. ಇದಕ್ಕೆ ಜ್ಯುವೆಲರಿ ಶಾಪ್ ಮಾಲೀಕ, ಇಷ್ಟೊಂದು ಹಣ ಬೇಡ ನನಗೆ, ನಿಮ್ಮ ಖುಷಿಗೆ ಅಂತ ಸರಕ್ಕೆ ₹10, ಕಿವಿಯ ಒಲೆಗೆ ₹10 ಕೊಡಿ ಅಂತ ಜ್ಯುವೆಲರಿ ಶಾಪ್ ಓನರ್ ಹೇಳಿದ್ದಾರೆ. ಲಕ್ಷದ ಗಡಿದಾಡಿರುವಂತಹ ಬಂಗಾರದ ಬೆಲೆ ಮುಂದೆ ಈ ವೃದ್ಧ ದಂಪತಿ ಕೂಡಿಟ್ಟಂತಹ ಹಣ ಯಾವುದಕ್ಕೂ ಏನೂ ಕೂಡ ಬರಲ್ಲ. ಆದರೆ ಅವರನ್ನು ಸುಮ್ಮನೆ ಕಳಿಸೋದಕ್ಕೆ ಇಷ್ಟಪಡದಂತಹ ಅಂಗಡಿಯ ಮಾಲೀಕ ದೊಡ್ಡ ಮನಸ್ಸಿನಿಂದ ಬಂಗಾರದ ಸರ ಹಾಗೂ ಕಿವಿಯೋಲಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ವೃದ್ಧ ದಂಪತಿ ಕಣ್ಣೀರಾಕಿದ್ದಾರೆ. ಜ್ಯುವೆಲರಿ ಶಾಪ್ ನೀಡಿದಂತಹ ಈ ಬಂಗಾರದ ಸರಕ್ಕೆ ಕಡಿಮೆ ಅಂದ್ರೂ ಈಗಿನ ಚಿನ್ನದ ರೇಟ್ ಮುಂದೆ 2 ಲಕ್ಷಕ್ಕೂ ಮೇಲಾಗುತ್ತೆ ಅಂತ ಹೇಳ್ಬೋದು. ಅಜ್ಜ ತನ್ನ ಪತ್ನಿಗೆ ಚಿನ್ನವನ್ನು ಕೊಡಿಸುವಂತಹ ಮುಗ್ಧ ಪ್ರೇಮದ ಜೊತೆಗೆ ಜ್ಯುವೆಲರಿ ಶಾಪ್ ಮಾಲೀಕನ ಉದಾರತೆ ಈಗ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈ ವಿಡಿಯೋ ಕೊಂಡಂತಹ ಅನೇಕರು ಚಿನ್ನದ ಅಂಗಡಿಯ ಮಾಲೀಕರ ನಡೆ ಮೆಚ್ಚಲೇಬೇಕು ಅಂತಲೇ ಜನ ಹೇಳ್ತಿದ್ದಾರೆ. ಅಜ್ಜ ಅಜ್ಜಿಯ ಪ್ರೀತಿಯನ್ನು ನೋಡಿ ಜನ ಕಣ್ಣಂಚಲ್ಲಿ ನೀರನ್ನು ತರಿಸ್ಕೊಳ್ತಾ ಇದ್ದಾರೆ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.